ವಾಟರ್ ಸ್ಪಾಟಿಗೆ ಬಿಡ್ತಾ ಇಲ್ಲ, ಇಲ್ಲೇ ನಿಂತ್ಕೊಂಡು ನೋಡಬೇಕು. ವಾಟರ್ ಫಾಲು ಇದೆ ನೋಡಿ, ಇದೇ ವಾಟರ್ ಫಾಲ್ ಅನಿಸುತ್ತೆ ಅಲ್ಲಿ ಬರ್ತಾ ಇರೋದು, ನೀರು ಬೀಳ್ತಾ ಇರೋದು. ಸೊ ಅಲ್ಲಿಂದ ಹಂಗೆ ಕಾಣಿಸಿದೆ, ಇಲ್ಲಿಂದ ಹೋಗ್ತಾ ಇರೋದೆ ಅನಿಸುತ್ತೆ ಮೋಸ್ಟ್ಲಿ. ಕ್ರೇಜಿ ಆಗಿದೆಲ್ಲ, ಎಷ್ಟು ವೈಟ್ ಇದೆ ನೋಡಿ ನೀರು, ಬೆಟ್ಟದ ಮೇಲಿಂದ ಹರಿಯೋದ್ರಿಂದ ಹಿಂಗೆ ಕೆಳಗಡೆ ಹೋಗ್ತಾ ಇದೆ. ನಾವು ಅದು ನೋಡಿರೋದು ಇದೆ ಅನಿಸುತ್ತೆ ಮೋಸ್ಟ್ಲಿ. ಆಕ್ಸಿಡೆಂಟ್ ಆಗಿ ಬಿದ್ದಿದೆ, ಎತ್ಕೊಂಡೇ ಹೋಗಿಲ್ಲ. ಪ್ಲಾಸ್ಟಿಕ್ ನಿಷೇಧಿತ ಅಂತ ಹಾಕಿದ್ದಾರೆ, ನೋಡಿದ್ರೆ ಇಷ್ಟು ಪ್ಲಾಸ್ಟಿಕ್ಗಳನ್ನೆಲ್ಲ ತೊಗೊಂಬಂದು ಇಲ್ಲೇ ಹಾಕಿದ್ದಾರೆ. ಸೊ ನೇಚರ್ನ ಇನ್ನೇನು ಕಾಪಾಡ್ದಂಗೆ ಆಗುತ್ತೆ ಹೇಳಿ. ನಿಮ್ಮ ವ್ಯೂ ಪಾಯಿಂಟ್ ಇದೆ, ಬಟ್ ಏನು ಕಾಣಿಸಲ್ಲ. ಏನಂತ ನೋಡ್ತೀರಾ ಇಲ್ಲಿ? ಶರಾವತಿ ಕಣಿವೆ, ಅಲ್ಲಿ ಹೋಗಿ ಏನು ನೋಡ್ತೀಯ ಗುರು ನೀವು? ಫುಲ್ಲು ಹಾಕೊಂಬಿಕೊಂಡಿದೆ. ಇವಾಗ ಇಲ್ಲಿಂದ ಜೋಗ ಫಾಲ್ಸು ಒಂದು 5 ಕಿಲೋಮೀಟ್ರ್ ಇದೆ. ಜೋಗ ಫಾಲ್ಸಲ್ಲಿ ಮುಂಗಾರು ಮಳೆ ಸ್ಪಾಟು ಒಂದು, ಯಾವಾಗಲೂ ನೋಡೋದೊಂದು ವ್ಯೂ ಪಾಯಿಂಟು, 2 ವ್ಯೂ ಪಾಯಿಂಟು ಹೋಗ್ಬೋದು. ಸೊ ನೋಡೋಣ, ಮುಂಗಾರು ಮಳೆ ಸ್ಪಾಟ್ಗೆ ಇವಾಗ ಬಿಡೋ ಡೌಟು ಅನಿಸುತ್ತೆ, ಏಕೆಂದರೆ ಮಳೆ ಜಾಸ್ತಿ ಐತಲ್ಲ, ಫಾಲ್ಸಲ್ಲಿ ಜಾಸ್ತಿ ನೀರು ಹೋಗ್ತಾ ಇರುತ್ತೆ. ನೋಡೋಣ, ಟ್ರೈ ಮಾಡೋಣ. ನಾರ್ಮಲ್ ವ್ಯೂ ಪಾಯಿಂಟ್ಗೆ ಯಾವಾಗಲೂ ಹೋಗೋ ಥರ ಪಬ್ಲಿಕ್ಕು ಅಲ್ಲಿಗೆ ಬಿಟ್ಟೇ ಬಿಡ್ತಾರೆ ಯಾವಾಗಲೂ. ಆದರೆ ಫುಲ್ಲು ಮಳೆ ನಿಲ್ತಾ ಇಲ್ಲ, ಹೆವಿ ಮಳೆ ಅಂದ್ಕೊಬಿಡಿ. ಹಂಗೂ ಹೋಗ್ತಾ ಇದ್ದೀನಿ, ಆ ಕಡೆ ಎಲ್ಲ ಫುಲ್ಲು ಫಾಗ್ ಆಗಿಬಿಟ್ಟಿದೆ. ಫಾಲ್ಸ್ ಕಾಣಿಸ್ತೈತೆ ಅಂದರೆ ಗೊತ್ತಿಲ್ಲ. ಸೊ ನೋಡಿ, ಫುಲ್ಲು ಮಳೆ ಬೀಳ್ತಾ ಇದೆ, ಸರಿಯಾಗಿ ಬೀಳ್ತಾ ಇದೆ. ಮಾತ್ರ ತೋರಿಸ್ತೀನಿ ನೋಡಿ, ಫುಲ್ಲು ಫಾಗಿದೆ, ಅಷ್ಟೊಂದೇನು ಕಾಣಿಸ್ತಾ ಇಲ್ಲ. ಸೊ ಅದು ಮುಂಗಾರು ಮಳೆ ಸ್ಪಾಟಿಗೆ ಬಿಡ್ತಾ ಇಲ್ಲ, ಇಲ್ಲೇ ನಿಂತ್ಕೊಂಡು ನೋಡಬೇಕು. ಫುಲ್ಲು ಫಾಗ್ ನಿಂತ್ಕೊಂಡಿದೆ, ಏನಂದರೆ ಏನೂ ಕಾಣಿಸ್ತಾ ಇಲ್ಲ. ಅದರಲ್ಲಿ ಮಳೆ ಬೇರೆ, ಈ ಕಡೆಯಿಂದನೂ ಹೋಗ್ಬೋದು. ತೋರಿಸ್ತೀನಿ, ಕಾಣಿಸ್ತಾ ಇದೆಯಾ? ಇವಾಗ ತಾನೇ ಫಾಗ್ ಕ್ಲಿಯರ್ ಆಗ್ತಾ ಇದೆ. ಫಾಗ್ ಅವಾಗ ಕಮ್ಮಿ ಆಗ್ತಾಯಿದೆ. ಸೊ ನೋಡೋಕ್ಕಾಗ್ತಿಲ್ಲ, ಟೈಮ್ ಲಾಸ್ ವೀಡಿಯೋ ಮಾಡೋಕ್ಕೋದೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಏನಂದರೆ ಸಿಕ್ಕಾಪಟ್ಟೆ ಫಾಗು. ಬಂದು ನೋಡ್ಕೊಂಡೋಗಿ, ಏನು ಪರವಾಗಿಲ್ಲ, ನೋಡ್ಬೋದು. ಇದು ಮೈನ್ ವ್ಯೂ ಪಾಯಿಂಟ್ಗೆ ಹೋಗಲಿಲ್ಲ ನಾನು, ಇಲ್ಲೇ ಹೀಗಿದೆ, ಅಲ್ಲಿನ ಫುಲ್ ಫಾಗ್ ಆಗಿರುತ್ತೆ, ಕಾಣಿಸಲ್ಲ ಅಂದ್ಬಿಟ್ಟು. ಸೊ ಇವಾಗ ಕೊಲ್ಲೂರಿಗೆ ಹೋಗ್ತಾಯಿದ್ದೀನಿ. ಕೊಡಚಾದ್ರಿ ಬಿಟ್ಟರೆ ಹೋಗ್ತೀನಿ, ಇಲ್ಲಾಂದರೆ ಕೊಲ್ಲೂರಲ್ಲಿ ಸ್ಟೇ ಆಗೋಲ್ಲ ಅಂತ.